ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಷವಿನ ಯೂಟ್ಯೂಬ್ ಚಾನಲ್. ಇವತ್ತು ಸೆಪ್ಟೆಂಬರ್ 17ನೇ ತಾರೀಕು ಮಹಾಲಯ ಅಮಾವಾಸ್ಯೆಗೆ ಇನ್ನೂ 5 to 6 ಡೇಸ್ ಅಷ್ಟೇ ಮಹಾಲಯ ಅಮಾವಾಸ್ಯೆನ ಆಚರಿಸಲ್ಲ. ನಮ್ಮಮ್ಮ ಮನೆ ಕಡೆಯವರು ನಮ್ಮ ಅಜ್ಜಿ ತಾತಾಗೆ ಎಡೆ ಇಡ್ತಾರೆ. ಹಾಗಾಗಿ ಒಂದು 5-6 ದಿನದ ಮುಂಚೆನೇ ಮೀಸಲು ಅಂತ ಮಾಡ್ತೀವಿ ನಮ್ಮ ಕಡೆ. ಅದನ್ನೆಲ್ಲ ಮಾಡಿ ಮುಗ್ದಿದೆ. ಇವತ್ತಿಂದ ನಾವು ತಿಂಡಿ ಮಾಡೋಕ್ಕೆ ಶುರು ಮಾಡ್ತಿದ್ದೀವಿ. ನಮ್ಮ ಮನೇಲಿ 2 ದಿನ ಮಾಡೋದು. ಯೂಶ್ವಲಿ ತಿಂಡಿ 2 ದಿನ ಮಾಡ್ತೀವಿ. ಮೊದಲಾದರೆ 5-10 ಸೇರನ್ನ ಹಾಕ್ತಾಯಿದ್ವಿ. ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಕರ್ಜಿಕಾಯಿ ಅಂತ ಹೇಳಿ. ಇವಾಗ ಕಡಿಮೆ ಮಾಡ್ತಿದ್ದೀವಿ. ಹಾಗಾಗಿ ಆ ತಿಂಡಿ ತಿನಿಸುಗಳಿಗೆ ಏನೆಲ್ಲ ಹಾಕ್ತಾರೆ, ನಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ವಿಡಿಯೋಸ್ ಮಾಡಿ ನಿಮಗೂ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಈಗ ಆಲ್ರೆಡಿ 10:30, 11 ಗಂಟೆ ಹತ್ತತ್ರ ಆಗಿಬಿಟ್ಟಿದೆ. ಅಮ್ಮ ಬೆಳಿಗ್ಗೆ ಬಾ, ಸ್ನಾನ ಮಾಡ್ಕೊಂಡು ಬೇಗನೆ ಬಾ, ತಿಂಡಿ ಮಾಡೋಣ ಅಂತ ಹೇಳಿ ಕರೆದಿದ್ರು. ಈಗ ಆಲ್ರೆಡಿ ತುಂಬ ಲೇಟ್ ಆಗಿದೆ. ರೆಡಿಯಾಗಿ ಹೋಗ್ತಾ ಮಾತಾಡೋಣ ಬನ್ನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಗೂ ನೋಡಿ. ನಿಮಗೇನು ಅನ್ನಿಸ್ತು ನಮ್ಮ ವೀಡಿಯೋಸ್ನ ನೋಡಿ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲಾಸ್ಟ್ ಇಯರ್ ಏನಾಗಿತ್ತಂದರೆ ನಮ್ಮ ಮನೇಲಿ ಮತ್ತು ಇವ್ರ ಮನೇಲಿ ಇಬ್ಬರು ಮನೆಯಲ್ಲೂ ಅಟ್ ಅ ಟೈಮ್ ಮಹಾಲಯ ಅಮಾವಾಸ್ಯೆ ಮಾಡಿರಲಿಲ್ಲ. ಅವ್ರ ಅಮ್ಮನ ಮನೇಲಿ ಮಹಾಲಯ ಅಮಾವಾಸ್ಯೆ ಆಗಿದ್ದು 1 ವಾರಕ್ಕೆ ಮಾಡಿದರು. ನಮ್ಮ ಮನೇಲಿ ಕರೆಕ್ಟಾಗಿ ಮಹಾಲಯ ಅಮಾವಾಸ್ಯೆಗೆ ಮಾಡಿದ್ರಿಂದ ನಮ್ಮಮ್ಮನ ಮನೆಗೆ ಬಂದು ಬೇಗ ಎಲ್ಲ ತಿಂಡಿ ಮಾಡ್ಕೊಟ್ಬಿಟ್ಟು ಆಮೇಲೆ ಅವ್ರ ಅಮ್ಮನ ಮನೆಗೆ ಹೋಗಿ ತಿಂಡಿ ಮಾಡ್ಕೊಳಕ್ಕೆ ಸರಿ ಹೋಯಿತು. ಈ ವರ್ಷ ಏನಾಗಿದೆ ಅಂದರೆ ಇಬ್ಬರು ಅಟ್ ಅ ಟೈಮ್ ಒಂದೇ ದಿನ ತಿಂಡಿ ಮಾಡ್ತಿದ್ದಾರೆ, ಒಂದೇ ದಿನ ಶುರು ಮಾಡ್ತಿದ್ದಾರೆ, ಹಾಗೆ ಒಂದೇ ದಿನ ಮಹಾಲಯ ಅಮಾವಾಸ್ಯೆ ಪೂಜೆ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಅಮ್ಮನ ಮನೆಗೆ ಹೋಗ್ತಿದ್ದಾರೆ, ಹಾಗಾಗಿ ನಾನು ನಮ್ಮ ಮನೆಗೆ ಹೋಗಿ ತಿಂಡಿ ಮಾಡ್ತಿದ್ದೀವಿ. ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಮೂಲಂಗಿ ಬೇಳೆ ಸಾಂಬಾರು ಮಾಡಿ ತರಕಾರಿ ಪಲಾವ್ ಮಾಡಿದ್ದಾರೆ ನಮ್ಮ ಚೆಫ್. ಸಂಜೆವರೆಗೂ ಏನು ಅಡುಗೆದು ಪ್ರಾಬ್ಲಮ್ ಇಲ್ಲ. ಈಗ ನಾನು ಹೊರಡುತ್ತಿರುವ ಕಾರಣದಿಂದಾಗಿ ಲಾಸ್ಟ್ ಇವರ ಮೂರ್ತಿಯನ್ನು ಕ್ಯಾಪ್ಚರ್ ಮಾಡಲು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಓಕೆ, ಈಗ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ. ಬೇಗ ಕ್ವಿಕ್ಕಾಗಿ ಹೋಗೋಣ. ಬಾಯ್ ಬಾಯ್ ಬಾಯ್. ಆಯ್ತಾ ಎಲ್ಲ ಕೆಲಸ ಆಂಟಿ? ಆಯಿತು. ನಿಂದು? ನಂದು ಎಲ್ಲ ಆಯಿತು. ಎಷ್ಟು ಗಂಟೆಗೆ ಫೋನ್ ಮಾಡಿ ಕರೆದ್ರು ಅಮ್ಮ? ಅವರೇ ಫೋನ್ ಮಾಡಿ ಕರೆದ್ರು. ಈಗ ಬರ್ತಾ ಇದ್ದೀನಿ ನಾನು. ಅವ್ರು ಬಂದು 5 ನಿಮಿಷ ಮುಂಚೆ ಬಂದಿದ್ದಾರೆ, ನಾನು 5 ನಿಮಿಷ ಲೇಟಾಗಿ ಬಂದಿದ್ದೀನಿ. ಬ್ಯಾಗ್ ಇಟ್ಕೊಳ್ಳಿಕ್ಕೆ ಬನ್ನಿ ಅನ್ನೋದಕ್ಕೆ ಪಾಪ ನಾನು ನೋಡಿ ಬ್ಯಾಗು. ಸರಿ, ಬೇಗ ಬೇಗ ಹೋಗಿ ಮಾಡಿಬಿಟ್ಟು ತಿಂದುಬಿಟ್ಟು ಮಲ್ಕೊಬಿಡೋದು. ಸ್ನಾನ ಮಾಡಿ ರೆಡಿಯಾಗಿ. ಅಮ್ಮ ಏನಮ್ಮ ವೆಲ್ಕಮ್ ಮಾಡಲ್ವಾ ನೀನು? ಏನೇನು ಮಾಡಿದ್ಯಾ ಕೆಲಸ? ಅಷ್ಟೇ ನೋಡಿ ನಮ್ಮಪ್ಪ ಮಲ್ಕೊಂಡಿದ್ದಾರೆ. ಯಾರು ಏನಾದ್ರು ಕೆಲಸ ಮಾಡ್ಕೊಳ್ಳಿ, ಯಾರು ಏನಾದರೂ ಮಾಡಲಿ ಅಂದ್ಬಿಟ್ಟು ನಮ್ಮಪ್ಪ ಹಾಯಾಗಿ ಮಲ್ಕೊಬಿಟ್ಟವ್ರೆ. ಏನಪ್ಪ ನಿಮ್ಮಮ್ಮಂಗೆ ತಿಂಡಿ ಮಾಡ್ಬೇಕು ತಾನೇ? ಎದ್ದು ನೀನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ. ಅಮ್ಮ ಏನು ಪಾಕ ತೆಗಿಯಕ್ಕೆ ಬಂದ್ರಾ? ಮಾಡೋಣ ಬೇಗ ಬೇಗ ನಡಿ. ಅದಕ್ಕೆ ಏನೇನು ಹಾಕಿದ್ಯಾ ಅಂತ ಹೇಳಮೇಲೆ ಮಾಡೋದಕ್ಕೆ ಹಿಟ್ಟೆಲ್ಲ ಬಂದು ಮಾಡ್ತಾ ಇದ್ದೀವಿ. ಎಷ್ಟು ಸೇರು ಹಾಕಿರೋದು ಕಜ್ಜಾಯಕ್ಕೆ? 1 ಸೇರು. 1 ಸೇರು ಅಕ್ಕಿನ ತೊಳೆದ್ಬಿಟ್ಟು 1 ಸೇರು ಅಕ್ಕಿನ ತೊಳೆದ್ಬಿಟ್ಟು 3 ದಿನದ ಮುಂಚೆನೇ ನೆನೆ ಹಾಕಬೇಕು. ಅದನ್ನ ಇವಾಗ ಸ್ವಲ್ಪ ಡ್ರೈ ಆದಮೇಲೆ ಈ ಥರ ಪುಡಿ ಮಾಡ್ಕೊಬೇಕು. ಪುಡಿ ಮಾಡ್ಕೊಂಡು ಈಗ ಒಂದ್ರ ಹಿಡ್ಕೊತಾ ಇದ್ದೀರಾ. ಧನ್ಯವಾದಗಳು. ಅಮ್ಮ ಹೆಂಗೆ ಪಾಕ ಕಾಯಿಸಿ ಹೇಳಮ್ಮ. ಹೇಳಮ್ಮ. ಬೆಲ್ಲ ಹಾಕಿ ನೀರು ಹಾಕಿ ಪಾಕ ಕಾಯಿಸ್ತಾವ. ಏನು ಪಾಕ ಕಾಯಿಸ್ತಾವ? ಹೆಂಗದು ಬೆಂದೈತೆ ಅಂತ ಗೊತ್ತಾಗುತ್ತೆ? ಗಟ್ಟಿ ಬರಬೇಕು, ಒಂದು ಹದ ಬರಬೇಕು. ನೀರೊಳಗಡೆ ಹಾಕ್ಬಿಟ್ಟು ಅದು ಒಂದೇ ತವೆ ಕುತ್ಕೊಂಡ್ರೆ ಪಾಕ ಆಗೈತೆ ಅಂತ. ಹೌದಾ? ಹೋದ್ರೆ ಪಾಕ ಆಗಿಲ್ಲ ಅಂತ. ಹಂಗೆ ಒಂದೇ ಕಡೆ ಕುತ್ಕೊಂಡ್ರೆ ಪಾಕ ಆಗಿದೆ ಅಂತ. ಅಲ್ಲಿ ನೋಡಿ ಚೆಕ್ ಮಾಡ್ತಾ ಇದ್ದಾರೆ. ಹಿಂಗೆ ಒಂದೇ ಕಡೆ ಕುತ್ಕೋಬೇಕಾ? ಇನ್ನು ಬೇಯಬೇಕಾ? ಬೇಯಬೇಕು. ಅಕ್ಕಿ ಎಷ್ಟು ನೆನೆ ಹಾಕಿದ್ದೀರಾ ಅಷ್ಟೇ ಅದ್ರ ಸಮವಾಗಿ ಬೆಲ್ಲ ಹಾಕೊಂಡು ನೀರು
ಒಂದು ಅಳತೆಯಾಗಿ ನೀರು ಹಾಕೊಂಡು ಪಾಕ ಬರೋವರೆಗೂ ಈ ಥರ ತಿರುಗಿಸ್ತಾನೆ ಇರಬೇಕು. ಆಮೇಲೆ ಗಂಟಾಗ್ದಂಗೆ ಹಸಿಟ್ಟು ಹಾಕಿ ತಿರುಗಬೇಕು. ಈಗ ಅದು ಗಟ್ಟಿಯಾಗೋವರೆಗೂ ಪಾಕ ಮಾಡ್ತೀರಾ ಅಲ್ವಾ? ಸ್ವಲ್ಪ ಒಬ್ರು ಉದುರಿಸ್ತಾ ಇದ್ರೆ ಇನ್ನೊಬ್ರು ತಿರುಗಿ ಗಂಟಾಗ್ದಂಗೆ ನೀಟಾಗಿ ತಿರ್ಕೊಬೇಕು. ಚಿರೋಟಿ ರವೆನೂ ಸ್ವಲ್ಪ ಆ ಹದ ಬರೋವರೆಗೂ ಸ್ವಲ್ಪ ಚಿರೋಟಿ ರವೆ ಹಾಕಿ ಚೆನ್ನಾಗಿ ಗಂಟುಗಳನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಫುಲ್ ಅದು ಗಂಟೆಲ್ಲ ಹೋಗಿ ಮೆದುವರೆವರೆಗೂ ಒನ್ಸ್ತಾನೆ ಇರ್ಬೇಕಮ್ಮ. ಈ ಕಡೆ ಇಲ್ಲಿ ನೋಡಿ ತೋರಿಸಿಲ್ಲ. ಮಿಡಲಲ್ಲಿ ಹೋಲ್ ಆದ್ರೂ ಮಾಡ್ಕೋಬೋದು ಅಥವಾ ಹಿಂಗೆ ಪ್ಲೈನ್ ಆದ್ರೂ ಕಜ್ಜಾಯ ಬಿಡ್ಬೋದಲ್ವಾ? ಅಲ್ಲಿ ತೋರಿಸು, ಆಲ್ರೆಡಿ ಬಿಡ್ತಿರೋದು. ಇನ್ನು ಎಣ್ಣೆ ಒಳಗೆ ಕೊಟ್ಬಿಡ್ಕಣಪ್ಪ ತಂದ ಅಷ್ಟೇ. ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಅದರಲ್ಲಿ ಮಾಡ್ಕೊಂತೀವಿ. ಇದು ಪಾಕ ಮತ್ತೆ ತಗೊಂತಿರೋದು. ಇದು ಚಿಕನ್ ಉಂಡಿಗಾ? ಎಣ್ಣೆ ಮಾಡೋಕ್ಕೆ. ಅಮ್ಮ ಇದಕ್ಕೆ ಏನೇನು ಹಾಕಿದ್ದೀಮ್ಮ? ಕಡಲೆ, ಅಕ್ಕಿ, ಹಾಂ, ಎಳ್ಳು ಹುರ್ದಿ ಪುಡಿ ಮಾಡೀನಿ, ಹುರ್ದಿ ಪುಡಿ ಮಾಡೀನಿ. ಹಾಂ, ಅಷ್ಟೇ. ಎಲ್ಲ ಹುರ್ದಿ, ಎಲ್ಲ ಅಕ್ಕಿ ಎಳ್ಳು ಎಲ್ಲ ಹುರ್ದಿ ಪುಡಿ ಮಾಡಿ. ಅಕ್ಕಿ ಎಳ್ಳು ಎಷ್ಟೆಷ್ಟು ಹಾಕಿದ್ಯಾ? ಎಲ್ಲ 2 ಲೋಟ. ಅಕ್ಕಿ 2 ಲೋಟ, ಎಳ್ಳು 2 ಲೋಟ, ಆಮೇಲೆ 2 ಲೋಟ ಎಲ್ಲ ಸಮ ಏನು ಹಾಕಿನೋ ಎಲ್ಲ ಸಮ. ಎಳ್ಳು, ಬೆಲ್ಲ, ಅಕ್ಕಿ, ಎಳ್ಳು, ಬೆಲ್ಲ, ಆಮೇಲೆ ಕಾಯಿ, ಆಮೇಲೆ ಏಲಕ್ಕಿ ಕಾಯಿ. ಏಲಕ್ಕಿ ಕಾಯಿ ಸಮವಾಗಿ 2 ಲೋಟ ಸಮವಾಗಿ ಹಾಕೋಕ್ಕಾಗಲ್ಲ. ಒಂದು 5-6 ಎಷ್ಟ್ಲು ಹಾಕಿರ್ತಾರಲ್ವಾ? ಮತ್ತೆ ಇದನ್ನು ಹಾಗೇನೆ ಆ ಪುಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದನ್ನು ಓನ್ಸ್ಕೊಬೇಕು ಗಟ್ಟಿ ಬರದೇ ಇರೋ ಥರ ಚಿಕನ್ ಉಂಡೆಗೆ. ಇದು ತಪ್ಪಲೆ ಸೀತದೆ. ಚಿಕನ್ ಉಂಡೆಗೆ ಚೆನ್ನಾಗಿ ಗಂಟು ಇಲ್ದಂಗೆ ಓನಿಸ್ತಾ ಇದ್ದಾರೆ ತ್ರಿಮೂರ್ತಿಗಳು ಸೇರ್ಕೊಂಡು. ಈಗ ಎಂಟ್ರಿ ಕೊಟ್ಟಿದ್ದಾರೆ ಶ್ವೇತಕ್ಕ ಅವರು. ಯಾಕೆ ಹಿಂಗೆ ಇದು ಮಾಡಿ ಜಗ್ಗಿಸ್ತಾ ಇದ್ರಲ್ಲ? ಅಂದರೆ ಟೈಲ್ಸ್ ಅನ್ನೋದು ಹಾಗೆ ತರ ಇಟ್ಕೊಂಡಿದ್ದೆ ಹಬ್ಬನು. ಆಹಾ, ಇಲ್ಲಿ ಹಿಂಗೆ ಇಟ್ಕೊಂಡ್ರೆ ಇಲ್ಲಿ ಹಿಂಗೆ ಜರುಗ್ತದೆ. ಹಿಂಗೆ ನೀವು ತಕ್ಕ ಕುಣಿತಾ ಕೂತಿದ್ದು ತಕ್ಕ ಕುಣಿಸ್ತೀರಿ ಅಕ್ಕ. ಚಿಕನ್ ಉಂಡೆಗೆ ಉಂಡೆ ಕಟ್ಟುವ ವಿಧಾನ. ಎಷ್ಟು ಉಂಡೆ ಕಟ್ಟಿಲಿಟ್ಟಿದ್ದಾರೆ. ಈಗ ಮತ್ತೆ ಉಂಡೆ ಬಿಸಿಲೇ ಉಂಡೆ ಕಟ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಬಿಸಿಲೇ ಉಂಡೆ ಕಟ್ಟಬೇಕು. ನಾನು ಮೊದಲೇ ಉಂಡೆ ಹೆಂಗ್ ಕಟ್ಟಿದ್ದೀರಾ ಹಂಗೆ ನಾನು ಕಟ್ತಾ ಇರೋದು. ಸಾಕು, ಆಫ್ ಮಾಡ್ರಂಟಿ ನಮ್ಮ ಅಮ್ಮ ವಿಡಿಯೋ ಮೈದಾ ಹಿಟ್ಟು ಅಕ್ಕಿ ಹಿಟ್ಟದು. ಚಿಕನ್ ಉಂಡೆ ರೆಡಿ. ಹಿಂಗೆ ಸ್ವಲ್ಪ ಬ್ರೌನ್ ಆಗ್ಬೇಕೇನೋ ಕಣಮ್ಮ. ಕರ್ಜಿಕಾಯಿಗಮ್ಮ ಇದು ಪೂರಿ ಕರ್ಜಿಕಾಯಿ ಎರಡಕ್ಕೂ ಒಟ್ಟಿಗೆ ಕಲಿಸ್ತೀಯಾ? ಎಷ್ಟು 2 ಕಾಯಿ ತುರಿತಿದ್ಯಮ್ಮ? 3 ಕೊಬ್ಬರಿ. ಹಾಗೆ ಕರ್ಜಿಕಾಯಿ ಮಾಡೋ ವಿಧಾನನ ನಾನು ತೋರ್ಸೋಕ್ಕಾಗಲಿಲ್ಲ, ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಮಾಡಿದ ಮೇಲೆ ನಾನು ವಿಡಿಯೋ ಮಾಡಿ ಹೇಳ್ತಿದ್ದೀನಿ. ಇದೆಲ್ಲ ಏನು ಚಕ್ಲಿಗಮ್ಮ ಹೇಳಿ? ಚಕ್ಲಿಗೆ ಮೇಡಮ್ ಅದು ತುಪ್ಪನಾ? ಬೇಳೆ ಉದ್ದಿನ ಬೇಳೆ ಎಲ್ಲ ಬೇಯಿಸಿ ಹಾಕೊಂಡಿದ್ದೀವಿ. ಅದು ತುಪ್ಪ, ಇದು ನೀರು, ಬಿಸಿ ನೀರು ಮಿಕ್ಸ್ ಮಾಡೋಕ್ಕೆ ಕಲ್ಸ್ಕೊಳಕ್ಕ? ಯಾಕಂದ್ರೆ ಚಕ್ಲಿ ಸ್ಮೂತ್ ಆಗಿ ಬರುತ್ತೆ ಬಿಸಿನೀರು ಹಾಕಿದ್ರೆ ಅಂತ. ಓಕೆ ಓಕೆ ಓಕೆ. ಏನೇನು ಹಾಕಿದ್ಯಮ್ಮ ಇದಕ್ಕೆ?
ಉದ್ದಿನಬೇಳೆ, ಹೆಸರು ಬೇಳೆ. ಹಾಂ. GRB ತುಪ್ಪ ಹಾಕಿದೀವಿ. ಹ್ಞೂ ಅವಕ್ಕೆ ಉಪ್ಪು ಹಾಕಿದೀನಿ. ಹ್ಞೂ ಈಗ ಜೀರಿಗೆ ಹಾಕ್ತಾ ಇದ್ದಾರೆ. ಹ್ಞೂ ಜೀರಿಗೆ ಕಮ್ಮಿ ಹಾಕಿತ್ತು. ಈಗ ಇನ್ನೊಂದು ಸ್ವಲ್ಪ ಸ್ಮೂತಾಗಿ ಬರಲಿ ಅಂತ ಸ್ಮೂತಾಗಿ ಬರೋಕ್ಕೆ ಜೀರಿಗೆ ಹಾಕಲ್ಲ ಅಮ್ಮ. ಟೇಸ್ಟ್ಗೆ ಕಲಸಿ ಹಿಂಗೆ ಚೆನ್ನಾಗಿ ಇದು ಮಾಡಿ ಕೊಟ್ಟರೆ ಮಿಷಿನ್ಗೆ. ಈಗ ಈ ಥರ ಉಂಡೆ ಮಾಡಿ ಎತ್ತಿಕ್ಬೇಕಾ? ಇಪ್ಪ ಏನಾರ ಹ್ಞೂ ಅಮ್ಮ, ಒಳ್ಳೆ ಬಂಗಾರ. ಚೆನ್ನಾಯ್ತಾ? ಚಕ್ಲಿ ಮಾತ್ರ ತುಂಬಾ ಬೆಣ್ಣೆ ಮುರ್ಕು ತರ ಇದೆ ಚಕ್ಲಿ. ಚಕ್ಲಿ ಮಾತ್ರ ಸೂಪರ್. ಹಾಗೆ ನುಪ್ಪಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರದ್ದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನಾನು, ಅದಕ್ಕೆ ಇವಾಗ ಮಾಡಿ ಇಟ್ಟ ಮೇಲೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ.